ಸ್ವಂತ ಮನೆ ಇಲ್ಲದವರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ರಾಜ್ಯದ ಬಡ ಕುಟುಂಬಗಳಿಗೆ ಸೂರು ಹಂಚಿಕೆ ಭಾಗ್ಯ. ಏಪ್ರಿಲ್ ತಿಂಗಳಾಂತ್ಯಕ್ಕೆ ಸ್ಲಂ ಬೋರ್ಡ್ನಿಂದ ಹಂಚಿಕೆಯಾಗುತ್ತೆ. ಏಪ್ರಿಲ್ 27ರಂದು 42,000 ಮನೆಗಳ ಹಂಚಿಕೆಯಾಗಲಿದೆ. 2013ರಿಂದ 23ರವರೆಗೆ 1.82 ಲಕ್ಷ ಮನೆ ನಿರ್ಮಾಣ ಗುರಿ. ಕಳೆದ ವರ್ಷ 36,000 ಮನೆ ಹಂಚಿಕೆ ಮಾಡಲಾಗಿತ್ತು. ರಾಜ್ಯಾದ್ಯಂತ ಮನೆಗಳನ್ನು ನಿರ್ಮಿಸಿರುವಂತಹ ಸ್ಲಂ ಬೋರ್ಡ್ ಬಡವರಿಗೆ ಹಾಗೂ ವಸತಿ ರಹಿತರಿಗೆ ಸಿಗಲಿವೆ ಮನೆಗಳು. ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ 2ನೇ ಹಂತದಲ್ಲಿ ಹಂಚಿಕೆಯಾಗಲಿದೆ. ಅದರಲ್ಲೂ ಕೂಡ ಕಳೆದ ವರ್ಷ 36,000 ಮನೆ ಹಂಚಿಕೆಯಾಗಿತ್ತು. ರಾಜ್ಯಾದ್ಯಂತ ಮನೆಗಳನ್ನು ನಿರ್ಮಿಸಿರುವಂತಹ ಸ್ಲಂ ಬೋರ್ಡ್ ಬಡವರಿಗೆ ಹಾಗೂ ವಸತಿ ಇಲ್ಲದವರಿಗೆ ಈಗ ಸರ್ಕಾರ ಮನೆ ಕೊಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದೆ. ರಾಜ್ಯಾದ್ಯಂತ ಮನೆಗಳನ್ನು ನಿರ್ಮಿಸಿರುವಂತಹ ಸ್ಲಂ ಬೋರ್ಡ್ ಕಳೆದ ವರ್ಷ 36,000 ಮನೆ ಹಂಚಿಕೆ ಮಾಡಲಾಗಿತ್ತು. 2013ರಿಂದ 23ರವರೆಗೆ 1.82 ಲಕ್ಷ ಮನೆ ನಿರ್ಮಾಣದ ಗುರಿಯನ್ನು ಹೊಂದಿತ್ತು. ಸೂರು ಇಲ್ಲದ ಕುಟುಂಬಗಳಿಗೆ ಏಪ್ರಿಲ್ 27ನೇ ತಾರೀಕು 42,000 ಮನೆಗಳ ಹಂಚಿಕೆ ಕಾರ್ಯ ನಡೆಯಲಿದೆ. ಏಪ್ರಿಲ್ ತಿಂಗಳಾಂತ್ಯಕ್ಕೆ ಸ್ಲಂ ಬೋರ್ಡ್ ಈ ಒಂದು ಹಂಚಿಕೆಯ ತೀರ್ಮಾನವನ್ನು ತೆಗೆದುಕೊಂಡಿದೆ. ರಾಜ್ಯದ ಬಡ ಕುಟುಂಬಗಳಿಗೆ ಸೂರು ಹಂಚಿಕೆ ಭಾಗ್ಯ. ಇದು ಸರ್ಕಾರದ ವತಿಯಿಂದ ಸ್ವಂತ ಮನೆ ಇಲ್ಲದವರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿರತಕ್ಕಂತಹದ್ದು. ಸಾಕಷ್ಟು ಕಡು ಬಡರೇಖೆಗಿಂತ ಕೆಳಗಿರ್ತಕ್ಕಂಥ ಅಂದರೆ ಬಿಲೋ ಪಾವರ್ಟಿ ಲೈನ್ BPL ಕಾರ್ಡುದಾರರಿಗೆ ಸಾಕಷ್ಟು ಮನೆಗಳಿರೋದಿಲ್ಲ. ಹಾಗಾಗಿ ಸ್ಲಂ ಬೋರ್ಡ್ ಕಡೆಯಿಂದ ಈಗಾಗಲೇ ಸಾವಿರಾರು ಮನೆಗಳ ನಿರ್ಮಾಣ ಆಗಿದೆ. ಇದೇ ಏಪ್ರಿಲ್ ತಿಂಗಳಾಂತ್ಯಕ್ಕೆ ಸ್ಲಂ ಬೋರ್ಡ್ ಕಡೆಯಿಂದ ನಿರ್ಮಿಸಿರ್ತಕ್ಕಂಥ ಮನೆಗಳನ್ನು ಹಸ್ತಾಂತರ ಮಾಡುತ್ತೆ ಬಡವರಿಗೆ. ಇದು ಸರ್ಕಾರದಿಂದ ಸೂರಿಲ್ಲದೆ ಇರತಕ್ಕಂಥ ವ್ಯಕ್ತಿಗಳಿಗೆ ಒಂದು ಶುಭ ಸುದ್ದಿ.